Let us turn to Acts, the book of Acts. ಅಪೊಸ್ತಲರ ಕೃತ್ಯ ಪುಸ್ತಕಗಳಿಗೆ ನಾವು ತಿರುಗಿಸೋಣ. Now let us turn to 5th chapter. 5ನೇ ಅಧ್ಯಾಯಕ್ಕೆ ತಿರುಗಿಸೋಣ. Before we come to the 5th chapter, ಈ 5ನೇ ಅಧ್ಯಾಯಕ್ಕೆ ಬರುವುದಕ್ಕಿಂತ ಮುಂಚೆ let us see what happened in Cyprus. ಮತ್ತು ಸಿಪ್ರದಲ್ಲಿ ಏನಾಯಿತು ಎಂಬುದಾಗಿ ನಾವು ನೋಡಿಕೊಳ್ಳೋಣ. I have preached in that island of Cyprus. ಮತ್ತು ಸಿಪ್ರ ದ್ವೀಪದಲ್ಲಿ ನಾನು ಪ್ರಸಂಗ ಮಾಡಿದ್ದೇನೆ. We want to establish a center in Cyprus. ಮತ್ತು ಸಿಪ್ರ ದ್ವೀಪದಲ್ಲಿ ನಾವು ಒಂದು ಸೆಂಟರ್ ಅನ್ನ ಸ್ಥಾಪಿಸಬೇಕೆಂದಿದ್ದೇವೆ. It is very close to the land of Israel. ಮತ್ತು ಇಸ್ರಾಯೇಲ್ಗೆ ಅದು ಬಹಳ ಸಮೀಪದಲ್ಲಿರುವಂತಹ ಒಂದು ದ್ವೀಪ. The people in Cyprus do not want to hear the word of God. ಸಿಪ್ರದಲ್ಲಿರುವಂತಹ ಜನರು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕೆ ಅವರಿಗೆ ಇಷ್ಟವಿಲ್ಲ. They belong to an old church which is called the Orthodox Church. ಮತ್ತು ಬಹಳ ಹಳೆಯ ಒಂದು ಸಂಪ್ರದಾಯವುಳ್ಳ ಒಂದು ಸಭೆಗೆ ಅವರು ಸೇರಲ್ಪಟ್ಟಿದ್ದಾರೆ. And in that church there is no gospel. ಮತ್ತು ಆ ಒಂದು ಸಭೆಯಲ್ಲಿ ಸುವಾರ್ತೆ ಅನ್ನುವಂಥದ್ದೇ ಇಲ್ಲ. So we want to send missionaries to Cyprus. ಮತ್ತು ಸಿಪ್ರಕ್ಕೆ ನಾವು ಮಿಷನರಿಗಳನ್ನು ಕಳಿಸಬೇಕೆಂದಿದ್ದೇವೆ. But one of the first men blessed and touched in Cyprus, ಆಶೀರ್ವಾದ ಹೊಂದಿ ದೇವರಿಂದ ಮುಟ್ಟಲ್ಪಟ್ಟಂತ ಮೊದಲನೇ ವ್ಯಕ್ತಿಗಳು ಅಲ್ಲಿ ಒಬ್ಬ ವ್ಯಕ್ತಿ ಸಿಪ್ರದಲ್ಲಿ. What did he do? ಅವರೇನು ಮಾಡಿದರು? 4th chapter, last verse. 4ನೇ ಅಧ್ಯಾಯದ ಕೊನೆಯ ವಚನ. This man was called Barnabas. ಬಾರ್ನಬನು ಎಂಬುದಾಗಿ ಈತನ ಹೆಸರು. Having land, 37th verse, 37ನೇ ವಚನ. sold it, ಇದ್ದಂತ ಹೊಲವನ್ನು ಮಾರಿ brought the money, ಹಣವನ್ನು ತೆಗೆದುಕೊಂಡು and laid it at the apostles' feet. ಅಪೊಸ್ತಲರ ಪಾದದಲ್ಲಿ ಇಟ್ಟನು. 37ನೇ ವಚನ. ತನಗಿದ್ದ ಭೂಮಿಯನ್ನು ಮಾರಿ ಹಣವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. He put his offering at the apostles' feet. ತನ್ನ ಕಾಣಿಕೆಯನ್ನು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಆತನು ಇಟ್ಟನು. Did anybody force him? ಆತನಿಗೆ ಯಾರಾದರೂ ಒತ್ತಾಯ ಮಾಡಿದರಾ? Did anybody pressurize him or ask him? ಯಾರಾದರೂ ಆತನನ್ನು ಒತ್ತಾಯಕ್ಕೆ ಒಳಪಡಿಸಿ ಅದನ್ನು ಕೇಳಿಕೊಂಡರಾ? No. ಇಲ್ಲ. It was a purely voluntary sacrifice. ಆತನು ತನ್ನ ಸ್ವೇಚ್ಛತೆಯಿಂದ ಇಷ್ಟಪೂರ್ವಕವಾಗಿ ಆ ತ್ಯಾಗವನ್ನು ಮಾಡಿದನು. ಈ ದಿನ in our evangelist meeting, ನಮ್ಮ ಸುವಾರ್ತಿಕರ ಕೂಟಗಳಲ್ಲಿ I asked this question. ನಾನು ಈ ಪ್ರಶ್ನೆಯನ್ನು ಕೇಳುತ್ತೇನೆ. See, from many years ago, ಅನೇಕ ವರ್ಷಗಳ ಹಿಂದೆ I knew that my father had some lands. ನನಗೆ ಗೊತ್ತಿತ್ತು ನಮ್ಮ ತಂದೆಯ ಬಳಿಯಲ್ಲಿ ಸ್ವಲ್ಪ ಹೊಲಗಳಿವೆ ಎಂಬುದಾಗಿ. But my father sold all his lands, gave it to God. ಆದರೆ ನಮ್ಮ ತಂದೆ ತನಗಿರುವಂಥ ಎಲ್ಲ ಹೊಲಗಳನ್ನು ಮಾರಿ ದೇವರಿಗೆ ಆತನು ಕೊಟ್ಟಿದ್ದನು. He did not keep anything for me or for the other children. ಆತನು ನನಗಾಗಿ ಅಥವಾ ಬೇರೆ ಮಕ್ಕಳಿಗಾಗಿ ಯಾವುದನ್ನು ಉಳಿಸಿಕೊಳ್ಳಲಿಲ್ಲ. As far as I am concerned, ಆದರೆ ನನಗೆ ಎಲ್ಲಿವರೆಗೆ ತಿಳಿದಿದ್ದು ಅಲ್ಲಿವರೆಗೆ I rejoice that my grandfather and my father gave up all to serve God. ಮತ್ತು ನನ್ನ ತಾತನಾಗಲಿ ನಮ್ಮ ತಂದೆ ಆಗಲಿ ತಮಗಿದ್ದ ಎಲ್ಲವನ್ನು ದೇವರ ಸೇವೆಗಾಗಿ ಕೊಟ್ಟು ಬಿಟ್ಟರು. ಅದಕ್ಕೆ ಸಂತೋಷಿಸುತ್ತೇನೆ. Oh, what a heritage! ಎಂಥ ಒಂದು ಸ್ವಾಸ್ಥ್ಯವಾದಾಗಿರುತ್ತದೆ That ಅದು. my father, through that act, taught me faith, taught me the blessed riches of faith. ನಮ್ಮ ತಂದೆಯು ಆ ಒಂದು ಕ್ರಿಯೆ ಮೂಲಕವಾಗಿ ನನಗೆ ನಂಬಿಕೆಯನ್ನು ಕಳುಹಿಸಿದನು, ದೇವರಿಗೆ ಕೊಡುವುದರಲ್ಲಿ ಎಷ್ಟು ದೊಡ್ಡ ಆಶೀರ್ವಾದವಿದೆ ಎಂದು. Suppose my father did not teach me faith. ಒಂದು ವೇಳೆ ನನ್ನ ತಂದೆ ನನಗೆ ನಂಬಿಕೆ ಕಲಿಸಿಕೊಡಲಿಲ್ಲ ಅಂದರೆ, then when he died, when I was 35, ಅವರು ತೀರಿ ಹೋದಾಗ ನನಗೆ 35 ವರ್ಷ ನನಗಾಗಿತ್ತು. I was very young. ನಾನು ಬಹಳ ಯೌವನಸ್ಥನಾಗಿದ್ದೆ. My wife also said, ನನ್ನ ಹೆಂಡತಿಯು ಸಹ ಇದನ್ನು ಹೇಳಿದಳು, you are so young for this
big responsibility. ನೀನು ಈ ದೊಡ್ಡ ಜವಾಬ್ದಾರಿಗಾಗಿ ಬಹಳ ಯೌವನಸ್ಥನಾಗಿ ನೀನು ಇನ್ನೂ ಆಗಿದ್ದೀಯಾ ಎಂದು ಹೇಳಿದರು. But ಆದರೆ as you all know, ನಿಮಗೆಲ್ಲ ತಿಳಿದಿರುವ ಹಾಗೆ in these years that after my father's death, ನನ್ನ ತಂದೆಯು ತೀರಿ ಹೋದ ಈ ವರ್ಷಗಳಲ್ಲಿ the work of the Lord has multiplied. ದೇವರ ಕಾರ್ಯವು ಬಹಳ ಹೆಚ್ಚಾಗಿ ಇಲ್ಲಿ ಪ್ರಬಲಗೊಂಡಿದೆ. And I never count how many centers, how many people, how many countries, how many halls, never. ಆದರೆ ನಾನು ಎಷ್ಟು ಸೆಂಟರ್ಗಳಿದೆ, ಎಷ್ಟು ಜನರಿದ್ದಾರೆ, ಎಷ್ಟು ನಾವು ಹಾಲ್ಗಳು ಕಟ್ಟಿಸಿದ್ದೇವೆ, ಇವೆಲ್ಲವುಗಳನ್ನು ಎಂದಿಗೂ ಲೆಕ್ಕ ಹಾಕುವುದಿಲ್ಲ, ಎಂದಿಗೂ ಇಲ್ಲ. Why? ಯಾಕೆ? That is not our riches. ಅದು ನಮ್ಮ ಐಶ್ವರ್ಯವೂ ಅಲ್ಲ. Our riches is the riches of faith. ನಮ್ಮ ಐಶ್ವರ್ಯವೇನೆಂದರೆ ನಂಬಿಕೆಯ ಐಶ್ವರ್ಯವೇ ಆಗಿರುತ್ತದೆ. Is God moving amongst us? ದೇವರು ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನ? Is the Lord Jesus Christ seen on the platform? ಈ ವೇದಿಕೆಗಳ ಮೇಲೆ ಯೇಸು ಕ್ರಿಸ್ತನು ಕಾಣಿಸಲ್ಪಡುತ್ತಿದ್ದಾನೆ. That is our riches. ಅದು ನಮ್ಮ ಐಶ್ವರ್ಯವಾಗಿರುತ್ತದೆ. The spirit of prayer, ಪ್ರಾರ್ಥನೆಯ ಒಂದು ಆತ್ಮ, the spirit of love, ಪ್ರೀತಿಯ ಆತ್ಮನು, that is our riches. ಅದು ನಮ್ಮ ಐಶ್ವರ್ಯವಾಗಿರುತ್ತದೆ. Not these structures of steel and zinc sheets. ಮತ್ತು ಈ ಶೀಟ್ಗಳಿಂದ ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿರುವಂತಹ ಕಟ್ಟಡಗಳಲ್ಲ. No, 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 no. ಇಲ್ಲ ಇಲ್ಲ ಇಲ್ಲ. Some people only look at these things. ಸ್ವಲ್ಪ ಜನರು ಇವುಗಳನ್ನು ಮಾತ್ರ ನೋಡುತ್ತಾರೆ. And some of them quickly go to their computer, their head, ಮತ್ತು ಇದ್ದಕ್ಕಿದ್ದ ಸ್ವಲ್ಪ ಜನರು ಆ ಕಂಪ್ಯೂಟರ್ಗಳ ಬಳಿಗೆ ತಕ್ಷಣವೇ ಹೋಗಿ ಅವರ ತಲೆ and ಹಾಕುತ್ತಾರೆ say, how much will this cost? ಮತ್ತು ಇದು ಎಷ್ಟು ಬೆಲೆ ಬಾಳುತ್ತದೆ ಎಂದು ಲೆಕ್ಕ ಹಾಕುತ್ತಾರೆ. I never count like that. ನಾನು ಅದನ್ನು ಎಂದಿಗೂ ಹಾಗೆ ಲೆಕ್ಕ ಹಾಕುವುದಿಲ್ಲ. How many crores is it? ಎಷ್ಟು ಕೋಟ್ಯಾನುಗಟ್ಟಲೆ ಇದು ಬೆಲೆಯುಳ್ಳದ್ದಾಗಿದೆ ಎಂದು I never count like that. ನಾನು ಯಾವತ್ತೂ ಹಾಗೆ ಲೆಕ್ಕ ಹಾಕುವುದಿಲ್ಲ. I only say, why is it? ಇದು ಯಾಕೆ ಅಂತ ಮಾತ್ರ I ಹೇಳ್ತೇನೆ. don't have faith. ನನಗೆ ನಂಬಿಕೆ ಇಲ್ಲ. Why is my faith so small? ಯಾಕೆ ನನ್ನ ನಂಬಿಕೆ ಅಷ್ಟು ಚಿಕ್ಕದಾಗಿರುತ್ತದೆ? My help cometh from the Lord, which made heaven and earth. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುವುದು. Then ಆ ನಂತರ you count these little money or little property? No. ಈ ಸಣ್ಣ ಹಣವನ್ನ, ಆ ಸಣ್ಣ ಆಸ್ತಿಯನ್ನು ನಾವು ಲೆಕ್ಕ ಹಾಕುತ್ತೇವೆ? ಹಾಗೆ ಇಲ್ಲ. You will not count these little things. ಈ ಸಣ್ಣ ವಿಷಯಗಳನ್ನ ನೀನು ಲೆಕ್ಕಕ್ಕೆ The ಹಾಕುವುದಿಲ್ಲ. Lord is my help. ಕರ್ತನು ನನ್ನ ಸಹಾಯಕನು. My help cometh from the Lord. ನನ್ನ ಸಹಾಯವು ಕರ್ತನಿಂದಲೇ ಬರುತ್ತದೆ. So when Barnabas gave this property to the Lord, ಬಾರ್ನಬನು ತನ್ನ ಆಸ್ತಿಯನ್ನ ಈ ದೇವರಿಗೆ ಇಲ್ಲಿ ಕೊಟ್ಟ ನಂತರ, I suppose he said, Jesus gave all for me. ಆತನ ಅಂದರೆ ಯೇಸು ಎಲ್ಲವನ್ನ ನನಗೆ ಕೊಟ್ಟಿದ್ದಾನೆ ಎಂದು. What is this? I am only giving my little land. ಈ ಸಣ್ಣ ಜಾಗ ಏನಾಗಿದೆ, ನಾನು ಸಣ್ಣ ಜಾಗ ಮಾತ್ರ ದೇವರಿಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಿದ್ದಾನೆ. I am very afraid of lands. ನನಗೆ ಹೊಲಗಳಂದ್ರೆ ಬಹಳ ಭಯ. See, many people say, ಅನೇಕ ಜನರು ಹೇಳ್ತಾರೆ, oh, we want to give some land. ಓ ಸ್ವಲ್ಪ ಆ ಹೊಲವನ್ನು ನಾವು ಕೊಡಬೇಕೆಂದಿದ್ದೇವೆ I ಎಂದು. say, no, no, no. ನಾನು ಹೇಳ್ತೇನೆ, ಇಲ್ಲ ಇಲ್ಲ ಇಲ್ಲ, I don't want your land. ನಿಮ್ಮ ಒಂದು ಜಾಗ ನನಗೆ ಬೇಕಾಗಿಲ್ಲ. We don't want lands, we want souls. ನಿಮ್ಮ ಹೊಲಗಳು ನಮಗೆ ಬೇಕಾಗಿಲ್ಲ, ಆದರೆ ಆತ್ಮಗಳು ನಮಗೆ ಬೇಕಾಗಿವೆ. One woman told me that just now. ಒಂದು ಸ್ತ್ರೀ ಈಗ ತಾನೇ ಅದನ್ನು ನನಗೆ ಹೇಳಿದಳು. My brothers want to get my land and they said we will cut you in pieces. ನನ್ನ ಸಹೋದರರು ನನಗೆ ಆ ಭೂಮಿಯನ್ನು ತೆಗೆದುಕೊಳ್ಳಬೇಕೆಂದಿದ್ದಾರೆ, ಅದಕ್ಕಾಗಿ ನನ್ನನ್ನು ಕೊಂದಾದರೂ ತೆಗೆದುಕೊಳ್ಳುತ್ತೇವೆ ಎಂದು ಹೇಳಿದರು. It is the mind of covetousness. ಅದು ದುರಾಶೆಯನ್ನ ಇಟ್ಟುಕೊಂಡಿರುವಂತ ಒಬ್ಬರ ಮನಸ್ತತ್ವ ಆಗಿರುತ್ತದೆ. Now, dear friends, ಈಗ ನನ್ನ ಪ್ರಿಯ ಸ್ನೇಹಿತರೆ,
Lands are a big responsibility. ಭೂಮಿಗಳಿರುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಯನ್ನು ಒಳಗೊಂಡಿರುವಂಥದ್ದಾಗಿರುತ್ತದೆ. You know, if you go to a court, you will find that half the cases are because of lands. ಮತ್ತು ನೀವು ಕೋರ್ಟ್ಗಳಿಗೆ ಹೋಗುವುದಾದರೆ ಅರ್ಧ ಕೇಸುಗಳು ಈ ಭೂಮಿಯ ವಿಚಾರದಲ್ಲಿ, ಆಸ್ತಿಯ ವಿಚಾರದಲ್ಲಿ ಇರುತ್ತದೆ. Lands. ಭೂಮಿಯ ವಿಚಾರಗಳು. I tell people, ನಾನು ಜನರಿಗೆ ಹೇಳ್ತೇನೆ, I tell them, how much land do you need and do I need? ಮತ್ತು ನಿನಗೆ ಎಷ್ಟು ಭೂಮಿ ಬೇಕು ಮತ್ತು ನನಗೆ ಎಷ್ಟು ಭೂಮಿ ಜಾಗ ಬೇಕು ಎಂಬುದಾಗಿ ಹೇಳ್ತೇನೆ. 6 feet by 2 feet enough. 6 ಅಡಿ ಮತ್ತು 2 ಅಡಿ ಅಷ್ಟೇ. If you are so fat, ನೀವು ಬಹಳ ದಪ್ಪಗಿರುವುದಾದರೆ maybe you need 4 feet. ಬಹುಶಃ ನಿಮಗೆ 4 ಅಡಿ ಬೇಕಾಗುತ್ತೇನೋ. But ಆದರೆ that's all the land which you finally will need. ಅದೇ ನಿಮಗೆ ಕೊನೆಗೆ ಬೇಕಾಗುವಂಥ ಜಾಗವು ಅಷ್ಟು ಮಾತ್ರವಾಗಿರುತ್ತದೆ. So lands and gold will not build the kingdom of God. ಈ ಜಾಗವಾಗಲಿ ಬಂಗಾರವಾಗಲಿ ದೇವರ ರಾಜ್ಯವನ್ನು ಕಟ್ಟುವುದಿಲ್ಲ. But ಆದರೆ sacrifice is beautiful. ತ್ಯಾಗವು ಬಹಳ ಸುಂದರವಾಗಿರುತ್ತದೆ. Sacrifice builds the kingdom of God. ತ್ಯಾಗವು ದೇವರ ರಾಜ್ಯವನ್ನು ಕಟ್ಟುತ್ತದೆ. There was sacrifice in my grandfather. ನಮ್ಮ ತಾತನವರಲ್ಲಿ ಒಂದು ತ್ಯಾಗವಿತ್ತು. There was sacrifice in my father. ನಮ್ಮ ತಂದೆಯಲ್ಲಿ ಒಂದು ತ್ಯಾಗವಿತ್ತು. And I know that in many simple people in the fellowship there is sacrifice. ಮತ್ತು ನನಗೆ ಗೊತ್ತು ಅನೇಕ ಸರಳವಾದಂಥ ಜನರು ಸಹವಾಸದಲ್ಲಿ ಅವರಲ್ಲಿ ತ್ಯಾಗವಿದೆ ಎಂದು. There came a family into the early church. ಆದಿ ಸಭೆಯಲ್ಲಿ ಒಂದು ಕುಟುಂಬವು ಪ್ರವೇಶಿಸಿತು. 5th chapter. 5ನೇ ಅಧ್ಯಾಯ. But a certain man named Ananias ಅನನೀಯ and Sapphira his wife sold their possession, kept back part of the price. ಆದರೆ ಅನನೀಯನೆಂಬ ಒಬ್ಬ ಮನುಷ್ಯನು ತನ್ನ ಹೆಂಡತಿಯಾದ ಸಫೈರಳೊಂದಿಗೆ ಒಂದು ಆಸ್ತಿಯನ್ನು ಮಾರಿ ಅದರ ಕ್ರಯದಲ್ಲಿ So ಒಂದು he ಭಾಗವನ್ನು put it at the ತೆಗೆದಿಟ್ಟುಕೊಂಡನು feet of Peter. ಮತ್ತು ಮಿಕ್ಕಿದನ್ನು ಪೇತ್ರನ ಪಾದಗಳ ಬಳಿಯಲ್ಲಿ ಇಟ್ಟನು. What did Peter say? ಪೇತ್ರನು ಏನು ಹೇಳಿದನು? Why has Satan filled your heart? ಯಾಕೆ ಸೈತಾನನು ನಿಮ್ಮ ಹೃದಯವನ್ನು ತುಂಬಿಕೊಂಡಿದ್ದಾನೆ ಅಂತ ಕೇಳಿದನು. To lie to the Holy Ghost. ಪವಿತ್ರಾತ್ಮನಿಗೆ ಸುಳ್ಳಾಡುವುದಕ್ಕಾಗಿ. The Holy Spirit, ಪವಿತ್ರಾತ್ಮನು He guides the church. ಆತನು ಸಭೆಯನ್ನು ನಡೆಸುತ್ತಾನೆ. Not you and me. ನೀನು ಅಥವಾ ನಾನು ಅಲ್ಲ. So ಆದ್ದರಿಂದ Peter says you have lied to the Holy Ghost. ಪೇತ್ರನು ಹೇಳುತ್ತಾನೆ, ನೀನು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಸುಳ್ಳನ್ನು ಹೇಳಿದ್ದೀಯಾ ಎಂದು. And immediately he fell down dead. ತಕ್ಷಣವೇ ಆತನು ಬಿದ್ದು ಸತ್ತು ಹೋದನು. Now ಈಗ they went and buried him. ಅವನನ್ನು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. 3 hours after. 3 ಗಂಟೆ ಆದ ಮೇಲೆ 3 hours after. 3 ಗಂಟೆಗಳಾದ ಮೇಲೆ His wife came to Peter. ಆತನ ಹೆಂಡತಿಯು ಪೇತ್ರನ ಬಳಿಗೆ ಬಂದಳು. She did not know what had happened to her husband. ಆ ಗಂಡನಿಗೆ ಏನಾಯಿತು ಎಂಬುದಾಗಿ ಆಕೆಗೆ ತಿಳಿದಿರಲಿಲ್ಲ. But she knew what her husband was doing. ಆದರೆ ಗಂಡನು ಏನು ಮಾಡುತ್ತಿದ್ದನು ಎಂಬುದಾಗಿ ಆಕೆಗೆ ತಿಳಿದಿತ್ತು. Both of them ಅವರಿಬ್ಬರು had agreed to speak a lie. ಒಪ್ಪಿಕೊಂಡಿದ್ದರು ಈ ಸುಳ್ಳನ್ನು ಹೇಳುವುದಕ್ಕಾಗಿ. That is, ಅದೇನೆಂದರೆ they agreed in the deception. ಈ ಮೋಸದಲ್ಲಿ ಅವರಿಬ್ಬರು ಪಾಲ್ಗೊಂಡು ಒಂದಾಗಿದ್ದರು. Suppose this woman, Sapphira, had said to her husband, ಒಂದು ವೇಳೆ ಈ ಸಫೈರಳು ತನ್ನ ಗಂಡನಿಗೆ ಹೀಗೆ ಹೇಳಿರುವುದಾದರೆ, tell Peter, ಪೇತ್ರನಿಗೆ ಹೇಳು, we sold the land for 10,000 rupees. 10,000 ರೂಪಾಯಿಗೆ ಈ ಭೂಮಿಯನ್ನು ಮಾರಿದೆವು. But we have certain needs in our family. ಆದರೆ ಕುಟುಂಬದಲ್ಲಿ ಸ್ವಲ್ಪ ಅಗತ್ಯತೆಗಳು ನಮಗಿವೆ. Therefore, ಅದಕ್ಕಾಗಿ I am only giving 5,000.
5,000 ಮಾತ್ರ ನಾನು ಕೊಡುತ್ತೇನೆ ಎಂದು, 7,000, 7,000 8,000. ಅಥವಾ 8,000. I am keeping a few thousand to cover my needs. ಸ್ವಲ್ಪ ಸಾವಿರ ಹಣವನ್ನು ನಾನು ಇಟ್ಟುಕೊಳ್ತಾ ಇದ್ದೇನೆ ನನ್ನ ಅಗತ್ಯತೆಗಳನ್ನು ಪೂರೈಸುವುದಕ್ಕಾಗಿ. He didn't say so. ಆತನು ಹಾಗೆ ಹೇಳಲಿಲ್ಲ. And when Peter asked Sapphira, ಮತ್ತು ಪೇತ್ರನು ಸಫೈರಳನ್ನು ಕೇಳಿದಾಗ she repeated the lie which her husband spoke. ಗಂಡನು ಹೇಳಿದಂಥ ಸುಳ್ಳನ್ನು ಆಕೆ ಮತ್ತೆ ಅದೇ ರೀತಿಯಾಗಿ ಹಿಂತಿರುಗಿಸಿ ಹೇಳಿದಳು. And so Peter said, ಅದಕ್ಕಾಗಿ ಪೇತ್ರನು ಹೇಳಿದನು, how is it, 9th verse, 9ನೇ ವಚನ, how is it that you have agreed together to tempt the Spirit of the Lord? ಆಗ ಪೇತ್ರನು ಆಕೆಗೆ, ಕರ್ತನ ಆತ್ಮನನ್ನು ಶೋಧಿಸುವುದಕ್ಕಾಗಿ ನೀವು ಹೇಗೆ ಒಟ್ಟಾಗಿ ಸಮ್ಮತಿಸಿದ್ದೀರಿ? You have agreed to tempt the Holy Spirit. ಪವಿತ್ರಾತ್ಮನು ಶೋಧಿಸುವುದಕ್ಕಾಗಿ ನೀವು ಸಮ್ಮತಿಸಿದ್ದೀರಿ ಎಂದು ಹೇಳಿದನು. What does the Bible say? ಬೈಬಲ್ ಏನು ಹೇಳುತ್ತದೆ? See, many husbands threaten their wives. ನೋಡಿ, ಅನೇಕ ಗಂಡಂದಿರು ತಮ್ಮ ಹೆಂಡತಿಗೆ ಭಯಪಡಿಸುತ್ತಾರೆ. See, ಹೇಳ್ತಾರೆ ಹೀಗೆ, because you are a strong man, you know. ನೀನು ಬಹಳ ಬಲಿಷ್ಠನು, ಅದಕ್ಕಾಗಿ So you say to your wife, ನೀನು ಅದಕ್ಕಾಗಿ ನಿನ್ನ ಹೆಂಡತಿಗೆ be ಹೇಳ್ತೀಯ, careful. ಬಹಳ ಜಾಗ್ರತೆ, You already lost 2 teeth. This time all your teeth. 2 ಹಲ್ಲುಗಳನ್ನು ಈಗಾಗಲೇ ಕಳೆದುಕೊಂಡಿದ್ಯಾ, ಈಗ ಎಲ್ಲ ಹಲ್ಲುಗಳನ್ನು ಕಳೆದುಕೊಳ್ತೀಯ. I am such a strong man. ಅಷ್ಟು ಬಲಶಾಲಿ ನಾನು ಆಗಿದ್ದೇನೆ ಎಂದು. Bobo. ಬಾ. And what does the wife say? ಮತ್ತೆ ಹೆಂಡತಿ ಏನು ಹೇಳ್ತಾಳೆ ಅದಕ್ಕೆ? Yes. ಹೌದ್ರಿ ಅಪ್ಪ, ಸರಿ ಅಂತ. You see? ನೋಡಿ, But when you go to the Lord Jesus, ಆದ್ರೆ ಯೇಸುವಿನ ಬಳಿಗೆ ನೀವು ಹೋಗುವುದಾದ್ರೆ you must tell the truth. ನೀವು ಸತ್ಯವನ್ನ ಹೇಳಬೇಕು. You must tell the whole truth. ಎಲ್ಲಾ ಸತ್ಯವನ್ನ ನೀವು ಹೇಳಬೇಕು. Some people come to me, ಸ್ವಲ್ಪ ಜನರು ನನ್ನ ಬಳಿಗೆ ಬರುತ್ತಾರೆ, they won't tell the whole truth, ಸಂಪೂರ್ಣ ಸತ್ಯವನ್ನ ಅವರು ಹೇಳುವುದಿಲ್ಲ, but only what is favorable to them. ಆದರೆ ಅವರಿಗೆ ಅನುಕೂಲವಾಗಿರುವುದನ್ನು ಮಾತ್ರ ಹೇಳ್ತಾರೆ. And they want me to pray. ಅದಕ್ಕಾಗಿ ನಾನು ಪ್ರಾರ್ಥಿಸಬೇಕೆನ್ನುತ್ತಾರೆ. No. ಇಲ್ಲ, When I pray, ನಾನು ಪ್ರಾರ್ಥಿಸಬೇಕಾದಾಗ it won't be a blessing to you. ಅದು ನಿಮಗೆ ಆಶೀರ್ವಾದವಾಗಿರುವುದಿಲ್ಲ. It may bring judgment upon you. ದೇವರ ನ್ಯಾಯ ತೀರ್ಪನ್ನು ನಿಮ್ಮ ಮೇಲೆ ಅದು ತರಬಹುದು. They both went to Peter. ಅವರಿಬ್ಬರು ಪೇತ್ರನ ಬಳಿಗೆ ಹೋದರು. They spoke to Peter. ಪೇತ್ರನಿಗೆ ಹೀಗೆ ಹೇಳಿದರು. But did they get a blessing? ಅವರಿಗೆ ಆಶೀರ್ವಾದವು ಉಂಟಾಯಿತಾ ಅಲ್ಲಿ? The wife also fell dead. ಹೆಂಡತಿಯು ಸಹ ಸತ್ತು ಬಿದ್ದಳು. And those that had buried her husband, ಆಕೆ ಗಂಡನನ್ನು ಸಮಾಧಿ ಮಾಡಿ ಬಂದಂತಹ they ಜನರು carried her and buried her. ಆಕೆಯನ್ನು ಸಹ ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿದರು. Look at the 11th verse. First, the 5th verse. ಮೊದಲನೇದಾಗಿ 5ನೇ ವಚನ, ನಂತರ 11ನೇ ವಚನ ನೋಡೋಣ. When Ananias fell down dead, ಅನನೀಯನು ಕೆಳಗೆ ಬಿದ್ದು ಪ್ರಾಣ ಬಿಟ್ಟ ನಂತರ great fear came on all them. ಅವರೆಲ್ಲರಿಗೂ ಕೇಳಿದವರೆಲ್ಲರಿಗೂ ಮಹಾಭಯವು ಉಂಟಾಯಿತು. Then in the 11th verse, 11ನೇ ವಚನದಲ್ಲಿ ಅದಾದ ಮೇಲೆ ನೋಡುತ್ತೇವೆ, great fear came upon all the church. ಕೇಳಿದ ಸಭೆಗಳೆಲ್ಲರ ಮೇಲೆ ಮಹಾಭಯವು ಉಂಟಾಯಿತು. And upon as many as heard these things. ಮತ್ತು ಈ ವಿಷಯಗಳನ್ನು ಎಷ್ಟು ಜನರು ಕೇಳಿಸಿಕೊಂಡರು ಅವರೆಲ್ಲರ ಮೇಲೆ ಭಯವು ಉಂಟಾಯಿತು. Do you see this? ಇದನ್ನು ನೋಡ್ತೇವೆ. Sometimes, ಒಮ್ಮೊಮ್ಮೆ even in a fellowship like ours, ನಮ್ಮ ರೀತಿಯಲ್ಲಿರುವಂಥ ಈ ಸಹವಾಸಗಳಲ್ಲಿಯೂ ಸಹ the fear of God disappears. ದೇವರ ಭಯವು ಮಾಯವಾಗಿ ಹೋಗುತ್ತದೆ. When covetousness comes, ಈ ದುರಾಶೆಯು ಬರುವಾಗ, then the fear of God disappears. ದೇವರ ಭಯವು ಮಾಯವಾಗಿ ಹೋಗ್ತಾ ಇದೆ. My dear people, ನನ್ನ ಪ್ರಿಯ ಜನರೇ, as you know, after 60 years of preaching, ಮತ್ತು ಈ 60 ವರ್ಷಗಳು ಪ್ರಸಂಗ ಮಾಡಿ ಸೇವೆ ಮಾಡಿದ ಮೇಲೆ, did I gather money from ask anybody for money?
ನಾನು ಯಾರನ್ನ ಕೇಳಿ ಹಣವನ್ನು ಶೇಖರಿಸಿ ಇಟ್ಟಿದ್ದೇನಾ? Did I put some money for myself? ನನಗೋಸ್ಕರವಾಗಿ ಸ್ವಲ್ಪ ಹಣವನ್ನು ತೆಗೆದಿಟ್ಟುಕೊಂಡಿದ್ದೇನಾ? I want spiritual wealth. ನನಗೆ ಆತ್ಮಿಕ ಆಸ್ತಿಯು ಬೇಕಾಗಿದೆ. But ಆದರೆ I see a new mind in people. ಜನರಲ್ಲಿ ಒಂದು ಹೊಸ ಮನಸ್ಸನ್ನು ನಾನು ಕಾಣುತ್ತಾ ಇದ್ದೇನೆ. If the love for souls is no longer there, ಆತ್ಮಗಳಿಗಾಗಿ ಒಂದು ಪ್ರೀತಿಯು ದಾಹವು ಅಲ್ಲಿ ಇಲ್ಲದೆ ಇರುವಾಗ, then love for money will come. ಹಣದ ಆಸೆಯು ಬರುತ್ತದೆ. ಆಗ Love of money is the root of all evil. ಹಣದ ಆಸೆಯು ಪ್ರತಿ ವಿಧವಾದಂಥ ಕೆಟ್ಟತನಕ್ಕೆ ಮೂಲವಾಗಿರುತ್ತದೆ. ಆದ್ದರಿಂದ you can destroy a fellowship like this. ಇಂಥ ಒಂದು ಸಹವಾಸವನ್ನು ನೀವು ನಾಶ ಮಾಡಬಹುದು. ಆಗ not because of enemies outside, ಹೊರಗಿಂದ ಬರುವಂಥ ವೈರಿಗಳ ಮೂಲಕವಾಗಿ ಅಲ್ಲ, but ಆದರೆ because of covetousness. ದುರಾಸೆಯ ನಿಮಿತ್ತವಾಗಿ. I do not know if some of you in this camp here were talking about jewels. ಮತ್ತು ನನಗೆ ಗೊತ್ತಿಲ್ಲ, ಈ ಶಿಬಿರದಲ್ಲಿ ನೀವು ಸ್ವಲ್ಪ ಜನರು ಈ ಆಭರಣಗಳ ಕುರಿತಾಗಿ ಮಾತನಾಡುತ್ತಿದ್ದೀರೆಂದು. I don't know if you have been talking about some television shows or cinemas. ಅಥವಾ ಈ ಸಿನಿಮಾ ಬಗ್ಗೆ ಆಗಲಿ ಅಥವಾ ದೂರದರ್ಶನದಲ್ಲಿರುವಂಥ ಈ ಧಾರಾವಾಹಿಗಳ ಕುರಿತಾಗಿ ಮಾತನಾಡುತ್ತಿದ್ದೀರಾ, ನನಗೆ ಗೊತ್ತಿಲ್ಲ. Or I do not know if you were talking about the house you are building or the land you were going to buy. ಅಥವಾ ನೀವು ಕೊಂಡುಕೊಳ್ಳಲಿಕ್ಕಿರುವಂಥ ಭೂಮಿಯಾಗಲಿ ಕಟ್ಟಲಿಕ್ಕಿರುವಂಥ ಮನೆಯ ಕುರಿತಾಗಿ ಮಾತನಾಡುತ್ತಿದ್ದೀರೋ ನನಗೆ ಗೊತ್ತಿಲ್ಲ. But ಆದರೆ such are the people who will destroy this work of God. ಆದರೆ ಇಂಥ ಜನರು ದೇವರ ಒಂದು ಕೆಲಸವನ್ನು ನಾಶ ಮಾಡಿ ಹಾಕುತ್ತಾರೆ. Nobody can destroy the work of God. ಯಾರು ದೇವರ ಕೆಲಸವನ್ನು ನಾಶ ಮಾಡುವುದಕ್ಕಾಗುವುದಿಲ್ಲ. But if the world gets into us, ಆದರೆ ಲೋಕವು ನಮ್ಮೊಳಗೆ ಪ್ರವೇಶಿಸುವಾಗ, then lies come into us, ಈ ಸುಳ್ಳುಗಳು ನಮ್ಮೊಳಗೆ ಪ್ರವೇಶಿಸುವಾಗ, then covetousness comes into us. ಈ ದುರಾಶೆಯು ನಮ್ಮೊಳಗೆ ಅದು ಪ್ರವೇಶಿಸುತ್ತದೆ. What about my children? ನನ್ನ ಮಕ್ಕಳ ಕುರಿತಾಗಿ ಏನು? What about my grandchildren? ನನ್ನ ಮೊಮ್ಮಕ್ಕಳ ಕುರಿತಾಗಿ ಏನು? You know, sometimes they are bringing babies to me. ಒಮ್ಮೊಮ್ಮೆ ಸಣ್ಣ ಮಕ್ಕಳನ್ನು ನನ್ನ ಬಳಿಗೆ ತರುತ್ತಾರೆ. Already they have put a ring there. ಈಗಾಗಲೇ ಒಂದು ಉಂಗುರವನ್ನು ಅಲ್ಲಿ ಅವರಿಗೆ ತೊಡಿಸಿರುತ್ತಾರೆ. Does that baby know it's a gold ring? ಮತ್ತು ಆ ಮಗುವಿಗೆ ಗೊತ್ತಾ ಇದು ಬಂಗಾರದ ಉಂಗುರ ಎಂದು? Does the baby know it is 22 carat gold? ಆ ಮಗುವಿಗೆ ಗೊತ್ತಾ ಅದು 22 ಕ್ಯಾರೆಟ್ ಬಂಗಾರ ಎಂಬುದಾಗಿ? I do not understand this kind of foolishness. I tell people, do you want the baby's finger to be cut off by a thief? ಮತ್ತು ಕಳ್ಳನಿಂದ ಈ ಒಂದು ಮಗುವಿನ ಬೆರಳು ಕತ್ತರಿಸಲ್ಪಡಬೇಕೆಂಬುದಾಗಿ ನೀನು ಇಷ್ಟಪಡುತ್ತೀಯಾ? I tell some of these girls. ಮತ್ತು ಸ್ವಲ್ಪ ಈ ಹೆಣ್ಣು ಮಕ್ಕಳಿಗೆ ನಾನು ಹೇಳ್ತೇನೆ, Do you want a thief going on a motorbike tearing your ear? ಮೋಟರ್ ಬೈಕ್ನಲ್ಲಿ ಹೋಗುತ್ತಿರುವಂಥ ಒಬ್ಬ ಕಳ್ಳನು ಬಂದು ನಿನ್ನ ಬಂಗಾರದ ಸರವನ್ನು ಕಿತ್ತುಕೊಂಡು ಹೋಗುವುದು ಇಷ್ಟಪಡುತ್ತೀಯಾ? ಆದರೆ these are the things that people love. ಇಂಥ ವಿಷಯಗಳನ್ನು ಜನರು ಬಹಳ ಪ್ರೀತಿ ಮಾಡುತ್ತಿದ್ದಾರೆ. Now when this family that brought this covetous spirit, ಈ ಒಂದು ಕುಟುಂಬವು ಈ ದುರಾಸೆಯ ಒಂದು ಆತ್ಮವನ್ನು ತಂದಿದ್ದಾಗ, great works began to take place. ದೊಡ್ಡ ಕಾರ್ಯಗಳು ಅಲ್ಲಿ ಮೊದಲುಗೊಂಡವು. And they were all of one accord. ಮತ್ತು ಅವರೆಲ್ಲರೂ ಒಂದೇ ಮನಸ್ಸಿನಿಂದ ಸೇರಿ ಬರುತ್ತಿದ್ದರು. And ಮತ್ತು 14th verse, 14ನೇ ವಚನ, believers were added to the Lord. ವಿಶ್ವಾಸಿಗಳು ಸ್ತ್ರೀ ಪುರುಷರು ಸಮೂಹದಲ್ಲಿ ಸೇರಿಸಲ್ಪಟ್ಟರು. In so much that the sick were put in the streets, and the shadow of Peter passing by was enough. ಹೀಗಿರುವುದರಿಂದ ಪೇತ್ರನು ಹಾದು ಹೋಗುವಾಗ ಅವನ ನೆರಳಾದರೂ ಅವರಲ್ಲಿ ಕೆಲವರ ಮೇಲೆ ಬೀಳುವಂತೆ ಜನರು ರೋಗಿಗಳನ್ನು ಹಾಸಿಗೆಗಳ ಮೇಲೆ ತರುತ್ತಿದ್ದರು.
The power of God was released. ದೇವರ ಶಕ್ತಿಯು ಅಲ್ಲಿ ಬಿಡುಗಡೆ ಮಾಡಲ್ಪಟ್ಟಿತು. Listen, friends. ಕೇಳಿಸಿಕೊಳ್ಳಿರಿ ಸ್ನೇಹಿತರೆ, We shall not hinder the power of God. ನಾವು ದೇವರ ಶಕ್ತಿಯನ್ನು ತಡೆಗಟ್ಟಬಾರದು. We shall not bring a curse upon ourselves. ನಾವು ನಮ್ಮ ಮೇಲೆ ಶಾಪವನ್ನು ತಂದುಕೊಳ್ಳುತ್ತೇವೆ ಹೀಗೆ ಮಾಡುವುದರ ಮೂಲಕವಾಗಿ. Tell the Lord the truth. ದೇವರಿಗೆ ಸತ್ಯವನ್ನು ನಾವು ಹೇಳಬೇಕು. Everything which is in your heart. ನಿಮ್ಮ ಹೃದಯದೊಳಗಿರುವಂಥ ಎಲ್ಲ ವಿಷಯವು, and we will see a blessing that will spread into China. ಮತ್ತು ಚೈನಾದಲ್ಲಿ ಹರಡುವಂತ ಒಂದು ಆಶೀರ್ವಾದವನ್ನು ನಾವು ನೋಡುವುದಕ್ಕೆ ಸಾಧ್ಯ. Into Burma. ಬರ್ಮಾದಲ್ಲಿ ಹರಡುತ್ತದೆ. Into the Muslim countries. ಈ ಮುಸಲ್ಮಾನರ ದೇಶಗಳಲ್ಲಿ we want such a blessing. ಅಂತ ಒಂದು ಆಶೀರ್ವಾದ ನಮಗೆ ಬೇಕು. I want such a fire. ಅಂತ ಒಂದು ಬೆಂಕಿ ನನಗೆ ಬೇಕು. I don't want just people thinking that we are some great wonderful people. ನನಗೆ ಯಾರೋ ನಾವೇನೋ ದೊಡ್ಡವರು ಎಂಬುದಾಗಿ ಹೇಳಿಕೊಳ್ಳುವಂತ ಜನರು ನನಗೆ ಬೇಕಾಗಿಲ್ಲ. No. ಇಲ್ಲ. The resurrection power should be released upon you. ನಿಮ್ಮ ಮೇಲೆ ಪುನರುತ್ಥಾನದ ಶಕ್ತಿಯು ಬಿಡುಗಡೆ ಮಾಡಲ್ಪಡಬೇಕು. But sin must be first confessed. ನಿನ್ನ ಪಾಪವು ಒಪ್ಪಿಕೊಳ್ಳಲ್ಪಡಬೇಕು. Sin must be put away. ಪಾಪವು ತೆಗೆದು ಹಾಕಲ್ಪಡಬೇಕು. Let us pray. ನಾವು ಪ್ರಾರ್ಥಿಸೋಣ. Let us pray. ನಾವು ಪ್ರಾರ್ಥಿಸೋಣ. Have you put away all your sin? ನಿಮ್ಮ ಪಾಪಗಳನ್ನೆಲ್ಲ ತೆಗೆದು ಹಾಕಿದ್ದೀರಾ? Or are you going to bring the curse of God upon yourself? ಅಥವಾ ನಿಮ್ಮ ಮೇಲೆ ದೇವರ ಶಾಪವನ್ನು ತಂದುಕೊಳ್ಳಲಿಕ್ಕಿದ್ದೀರಾ? Tell God. ದೇವರಿಗೆ ಹೇಳ್ರಿ, Oh God, ಓ ದೇವರೇ, I don't want to lie to the Holy Ghost. ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಸುಳ್ಳು ಹೇಳುವುದಕ್ಕೆ ನನಗೆ ಇಷ್ಟವಿಲ್ಲ. I want to tell the truth. ನಾನು ಸತ್ಯವನ್ನು ಹೇಳುವುದಕ್ಕೆ I ಇಷ್ಟಪಡುತ್ತೇನೆ. want to confess all my sins. ನನ್ನ ಪಾಪಗಳನ್ನೆಲ್ಲ ಅರಿಕೆ ಮಾಡುವುದಕ್ಕೆ I ಇಷ್ಟಪಡುತ್ತೇನೆ. don't want to go back with evil spirits. ದುರಾತ್ಮದಿಂದ ನಾನು ಹಿಂತಿರುಗಿ ಹೋಗುವುದಕ್ಕೆ I ಇಷ್ಟವಿಲ್ಲ. don't want to go back with my sicknesses. ನನ್ನ ರೋಗದಿಂದ ಇಷ್ಟ ಹೋಗುವುದಕ್ಕೆ I ಇಷ್ಟವಿಲ್ಲ. don't want to go back with my fears. ನನ್ನ ಭಯದಿಂದ ಹೋಗುವುದಕ್ಕೆ ಇಷ್ಟವಿಲ್ಲ ನನಗೆ. Oh Holy Spirit of ಓ God, ಪವಿತ್ರಾತ್ಮ ದೇವರೇ, set me free. ನನ್ನನ್ನು ಸ್ವತಂತ್ರಗೊಳಿಸು, Set me free. ನನ್ನನ್ನು ಬಿಡುಗಡೆಗೊಳಿಸು, Drive out that darkness. ಆ ಕತ್ತಲೆಯನ್ನು ತೊಲಗಿಸು, Give us the spirit of prayer. ಪ್ರಾರ್ಥನೆಯ ಆತ್ಮವನ್ನು ದಯಪಾಲಿಸು. We ask this in Jesus' holy name. ಇದನ್ನು ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಾವು ಕೇಳುತ್ತೇವೆ. Amen. ಆಮೆನ್.